ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಎಸ್ ವೀಕ್ಷಕರೇ, ಮೊದಲ ಸ್ಟೋರಿ ಯಾವುದು ಅಂತ ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆಯ ಹೈ ವೋಲ್ಟೇಜ್ ಹಣಾಹಣಿಗೆ ದಿನಗಣನೆ ಶುರುವಾಗ್ತಾ ಇದೆ. ಇವತ್ತು ಅಥವಾ ನಾಳೆ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಟಿಕೆಟ್ ಪಡೆಯೋದಕ್ಕೆ ಬಿಜೆಪಿಯಲ್ಲಿ ಫೈಟ್ ಶುರುವಾಗಿದೆ. ಮೊದಲ ಪಟ್ಟಿ ಬಳಿಕ ಎರಡನೇ ಪಟ್ಟಿ ಬಿಡುಗಡೆಗೆ ಬಿಜೆಪಿ ಸಿದ್ಧತೆ ನಡೆಸಿಕೊಳ್ತಾ ಇದ್ದು, ನಿನ್ನೆ ರಾತ್ರಿ ಬಿಜೆಪಿ ನಾಯಕರು ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆ ಹೈಕಮಾಂಡ್ನಿಂದ ಚರ್ಚೆ. ರಾಜ್ಯ ಬಿಜೆಪಿಯಿಂದಲೂ ಹೈಕಮಾಂಡ್ಗೆ ಸಂಭಾವ್ಯರ ಪಟ್ಟಿ ಕಳಿಸಲಾಗಿದೆ. ಹಾಲಿ ಸಂಸದರ ಜೊತೆ ರಾಜ್ಯದಿಂದ ಆಕಾಂಕ್ಷಿಗಳ ಪಟ್ಟಿ ಕೂಡ ರವಾನೆಯಾಗಿದೆ. ಎಲ್ಲ ಹೆಸರನ್ನ ಅಳೆದು ತೂಗಿ ಫೈನಲ್ ಮಾಡುತ್ತೆ ಹೈಕಮಾಂಡ್. ಇನ್ನು ಲೋಕಸಭೆ ಅಖಾಡಕ್ಕೆ ಇಳಿಯೋದಕ್ಕೆ ಜಗದೀಶ್ ಶೆಟ್ಟರ್ ತಯಾರಿ ನಡೆಸಿಕೊಂಡಿದ್ದಾರೆ. ಯಾವ ಕ್ಷೇತ್ರದಿಂದ ಕಣಕ್ಕೆ ಇಳಿಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿಗ ಹಾವೇರಿಗ. ಶೆಟ್ಟರ್ ಸ್ಪರ್ಧೆ ಕ್ಷೇತ್ರದ ಆಯ್ಕೆ ಬಗ್ಗೆ ಹೈಕಮಾಂಡ್ ಸೂಚನೆ ನೀಡ್ತಾ ಇದೆ. ಶೆಟ್ಟರ್ ಬಗ್ಗೆ ತೀರ್ಮಾನ ನಮಗೆ ಬಿಡಿ ಅಂದಿದೆ. ಒಂದೇ ಸಾಲಿನ ಉತ್ತರ. ನಿನ್ನೆ ರಾತ್ರಿ ನಡೆದ ಸಭೆಯಲ್ಲಿ ಹೈಕಮಾಂಡ್ ಈ ಸಂದೇಶ ಹೊರಡಿಸಿದೆ. ರಾತ್ರಿ ನಡೆದ ಸಭೆಯಲ್ಲಿ ಒನ್ ಲೈನ್ ಅಭಿಪ್ರಾಯ ವ್ಯಕ್ತ ಆಗಿದೆ. ಬೆಳಗಾವಿಯಿಂದ ತಮ್ಮ ಮಗಳು ಶ್ರದ್ಧಾ ಶೆಟ್ಟರ್ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಶೆಟ್ಟರ್ ಪ್ಲಾನ್ಗೆ ಸಂಸದೆ ಮಂಗಳಾ ಅಂಗಡಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಬೆಳಗಾವಿ ಭೇಟಿ ವೇಳೆ ಮಂಗಳಾ ಅಂಗಡಿ ನಿವಾಸಕ್ಕೆ ನಡ್ಡಾ ಭೇಟಿ ಕೊಟ್ಟಿದ್ರು. ನಡ್ಡಾ ಮಂಗಳಾ ಅಂಗಡಿ 1-to-1 ಚರ್ಚೆಯಲ್ಲಿ ಟಿಕೆಟ್ ಬೇಡಿಕೆ ಇಟ್ಟಿದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ನಡ್ಡಾ ಭರವಸೆ ಕೊಟ್ಟಿದ್ದಾರೆ. ಇನ್ನು ಇವತ್ತು ಕೂಡ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಮುಂದುವರಿಯುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಗೆ ಕೇಂದ್ರ ಹಾಗೂ ರಾಜ್ಯ ನಾಯಕರು ಈ ಸಭೆ ಆರಂಭ ಮಾಡ್ತಾರೆ. ರಾಜ್ಯದ ಟಿಕೆಟ್ ಬಗ್ಗೆ ಹೈಕಮಾಂಡ್ನಿಂದ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇವೆ. ಅಭ್ಯರ್ಥಿಗಳ ಆಯ್ಕೆಗೆ ಕೆಲ ಮಾನದಂಡಗಳನ್ನು ಫಿಕ್ಸ್ ಮಾಡಿದ್ದಾರೆ. ಕೋರ್ ಕಮಿಟಿ ಶಿಫಾರಸು ಜೊತೆ ಸರ್ವೆ ವರದಿ ತಾಳೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕೆಲವು ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಜನರ ಹಾಗೂ ಕಾರ್ಯಕರ್ತರ ವಿರೋಧ ಇದೆ. ಇಂಥ ಕ್ಷೇತ್ರಗಳ ಬಗ್ಗೆ ಅಂತಿಮ ನಿರ್ಧಾರ ಮಾಡೋದಕ್ಕೆ ಎರಡನೇ ಸುತ್ತಿನ ಸಭೆ ಇವತ್ತು ನಡೆಯುತ್ತೆ. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್, ಬಿಎಸ್ವೈ, ಜೋಶಿ, ಬೊಮ್ಮಾಯಿ, ವಿಜಯೇಂದ್ರ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. 10 ಗಂಟೆಗೆ ಈ ಸಭೆ ನಡೆಯುತ್ತೆ. ಇನ್ನು ನಿನ್ನೆ ನಡೆದಿರೋ ಸಭೆಯಲ್ಲಿ ರಾಜ್ಯದ 5 ಕ್ಷೇತ್ರಗಳ ಬಗ್ಗೆ ಭಾರಿ ಚರ್ಚೆಯಾಗಿದೆ. ದಾವಣಗೆರೆ, ಬೀದರ್, ವಿಜಯಪುರ, ಬೆಳಗಾವಿ, ಬೆಂಗಳೂರು ಉತ್ತರ ಕ್ಷೇತ್ರಗಳು. ಸಭೆಯಲ್ಲಿ ಒಟ್ಟು 3 ವರದಿಗಳನ್ನ ಇಟ್ಟುಕೊಂಡು ಸುದೀರ್ಘ ಚರ್ಚೆ ನಡೆಸಲಾಗಿದೆ. 3 ವರದಿಯಲ್ಲಿನ ಪರ ಮತ್ತು ವಿರೋಧದ ಬಗ್ಗೆ ಚರ್ಚೆ. ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ? ಕಾರ್ಯಕರ್ತರಿಂದ ವಿರೋಧ ಇದೆಯಾ? ಜನರಿಂದ ವಿರೋಧ ಇದೆಯಾ? ಸ್ಥಳೀಯ ನಾಯಕರ ವಿರೋಧ ಇದೆಯಾ? ಎಲ್ಲದರ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಇನ್ನು ಬೀದರ್ ಸಂಸದ, ಕೇಂದ್ರ ಸಚಿವ ಭಗವಂತ ಖೂಬಾ ಬಗ್ಗೆ ತುಂಬಾ ಹೊತ್ತು ಚರ್ಚೆ ನಡೆದಿದೆ. ಗುರುನಾಥ್ ಕೊಳ್ಳೂರ್ ಹೆಸರು ಪ್ರಸ್ತಾಪ ಆಗಿದೆ. ಇನ್ನು ತುಮಕೂರಿಗೆ ವಿ ಸೋಮಣ್ಣ, ಮಾಧುಸ್ವಾಮಿ, ಹುಲಿನಾಯ್ಕರ್ ಪುತ್ರಿಯ ಹೆಸರು ಚರ್ಚೆಗೆ ಬಂದಿದೆ. ಸಂಸದೆ ಶೋಭಾ ಕರಂದ್ಲಾಜೆ ಗೋಬ್ಯಾಕ್ ಅಭಿಯಾನದ ಬಗ್ಗೆ ಕೂಡ ಚರ್ಚೆಯಾಗಿದೆ. ದಾವಣಗೆರೆಗೆ ಸಿಎಂ ಸಿದ್ದೇಶ್ವರ್ ಕೋಕ್ ಈ ಬಾರಿ ಯಾರು ಸ್ಪರ್ಧೆ ಮಾಡ್ತಾರೆ? ಚಿಕ್ಕಬಳ್ಳಾಪುರಕ್ಕೆ ಯಾರು ಸ್ಪರ್ಧೆ ಮಾಡ್ತಾರೆ? ಎರಡೆರಡು ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ. ಅದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಹಾವೇರಿಯಿಂದ ಬೊಮ್ಮಾಯಿ ಹೆಸರು ಪ್ರಸ್ತಾಪ ಆಗಿದೆ. ತೀರ್ಮಾನ ನಮಗ್ ಬಿಡಿ ಅಂತ ಹೈಕಮಾಂಡ್ ಸದ್ಯಕ್ಕೆ ಹೇಳಿದೆ. ಇನ್ನು ಬಿಜೆಪಿ ಸಿಇಸಿ ಸಭೆಯಲ್ಲಿ ಮಂಡ್ಯ ಕ್ಷೇತ್ರ ಸದ್ದು ಮಾಡಿದೆ. ಈ ಬಾರಿ ಮಂಡ್ಯ ಕ್ಷೇತ್ರ ಬಹುತೇಕ ಜೆಡಿಎಸ್ ಪಾಲಾಗೋ ಸಾಧ್ಯತೆ ಇದೆ. ಹೈಕಮಾಂಡ್ ಪಾಲಿಗೆ ಗೆಲುವೊಂದೇ ಮಾನದಂಡ. ಜೆಡಿಎಸ್ ನಾಯಕರು 4 ಕ್ಷೇತ್ರಗಳನ್ನು ನಮಗ್ ಬಿಟ್ಕೊಡಿ ಅಂತ ಕೇಳಿದ್ರು.
ಪಕ್ಷ ಸಂಘಟನೆ ಹಾಗೂ ಹೆಚ್ಚು ಮತ ಬೆಂಬಲ ಆಧಾರದ ಮೇಲೆ ಕ್ಷೇತ್ರ ಹಂಚಿಕೆಯಾಗುತ್ತೆ. ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ಬಿಟ್ಟುಕೊಡೋ ಸಾಧ್ಯತೆ ಇದೆಯಾ? ಬಿಜೆಪಿ ನಡೆಸಿದ ಸರ್ವೆಗಳಲ್ಲೂ ಮಂಡ್ಯದಲ್ಲಿ ಜೆಡಿಎಸ್ ಪರ ಹೆಚ್ಚು ಒಲವಿದೆ. ಮತ್ತೊಂದು ಸಲ ಜೆಡಿಎಸ್ ನಾಯಕರ ಜೊತೆ ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಸುಮಲತಾರ ಬದಲಿಗೆ ಯಾರನ್ನ ನಿಲ್ಲಿಸ್ತಾರೆ? ಒಂದು ವೇಳೆ ಸುಮಲತಾ ಅಲ್ಲಿ ನಿಲ್ಲಿಲ್ಲ ಅಂದ್ರೆ ಬದಲಿ ಕ್ಷೇತ್ರದ ಆಯ್ಕೆ ಏನಾದರೂ ಇರುತ್ತಾ? ಪ್ರಶಾಂತ್, ಮೇಲಿಂದ ಮೇಲೆ ಚರ್ಚೆಗಳು ಆಗ್ತಾ ಇವೆ. ಎರಡನೇ ಲಿಸ್ಟ್ನಲ್ಲಿ ಕರ್ನಾಟಕದ ಹಲವು ಕ್ಷೇತ್ರಗಳು ಕೂಡ ಆಡ್ ಆನ್ ಆಗತ್ವೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕಾಂಪೀಟ್ ಮಾಡ್ತಿರೋರು ಯಾರು, ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಕರ್ನಾಟಕದ ವಿಷಯದಲ್ಲಿ. ನಿನ್ನೆ ನೋಡಿ 7 ಗಂಟೆ ಸುಮಾರಿಗೆ ಶುರುವಾಗಿರ್ತಕ್ಕಂಥ ಒಂದು ಸಭೆ ಮುಗಿದಾಗ 12:30 ಆಗಿತ್ತು. ಸುಮಾರು 5-5.5 ಗಂಟೆಗಳ ಕಾಲ. ಮಧ್ಯೆ ಒಂದು ಸ್ವಲ್ಪ ಡಿನ್ನರ್ ಬ್ರೇಕ್ ಇತ್ತಂತೆ. ಬಟ್ 5-5.5 ಗಂಟೆಗಳ ಕಾಲ ಸಭೆ ನಡೆದಿದೆ. ನಮಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ನಿನ್ನೆಯ ಸಭೆಯಲ್ಲಿ ಥ್ರೆಡ್ಬೇರ್ ಡಿಸ್ಕಷನ್ ಆಗಿದೆ. ಕೋರ್ ಕಮಿಟಿ ಏನು ಹೆಸರುಗಳನ್ನು ಕಳಿಸಿತ್ತು, ಪ್ರತಿಯೊಂದು ಕ್ಷೇತ್ರ, ಅದರ ಸಾಧಕ ಬಾಧಕಗಳು, ಅಲ್ಲಿ 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನು ಬಂತು, ಈಗೇನು ಸ್ಥಿತಿಗತಿ ಇದೆ, ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತಾ ಇವೆ, ಪೊಲಿಟಿಕಲ್ ಏನು ಗ್ರೌಂಡ್ ರಿಪೋರ್ಟ್ ಏನಿದೆ ಕಾರ್ಯಕರ್ತರಿಂದ ಬರ್ತಾ ಇರತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದಿದೆ. JDS ಕುರಿತಂತೆ ಚರ್ಚೆಗೆ ಬಂತಂತೆ ವಿಷಯ. ಆದರೆ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಇಷ್ಟು ಕ್ಷೇತ್ರಗಳನ್ನು ನಾವು ಬಿಟ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಬದಲಾಗಿ ಕರ್ನಾಟಕದ BJP ನಾಯಕರಿಗೆ ಹೇಳಿದ್ದಾರೆ, ನೀವು 28 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಲೀಸ್ಟ್ ಕೊಡಿ, ಎಷ್ಟು JDS ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳ ಜೊತೆಗಿನ ಸಭೆಯಲ್ಲೇ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಬಟ್ ನೀವು ಲೀಸ್ಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳಲಾಗಿದೆ. ಅನೇಕ ಹಾಲಿ ಸಂಸದರ ವಿರುದ್ಧ ಇರತಕ್ಕಂಥ ಆಡಳಿತ ವಿರೋಧಿ ಅಲೆ ಏನಿದೆ, ಆಡಳಿತ ವಿರೋಧಿ ಅಲೆ ಅನ್ನಿ ಅಥವಾ ಕಾರ್ಯಕರ್ತರ ಬೇಸರ ಅನ್ನಿ ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಸಂಸದರಿಗೆ ಇರ್ತಕ್ಕಂಥ ನಿರಾಸಕ್ತಿಯನ್ನಿ, ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಬದಲಿ ಅಭ್ಯರ್ಥಿಯನ್ನು ಎಲ್ಲೆಲ್ಲಿ ಕೊಡಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಬಟ್ ಸಭೆಯಲ್ಲಿ ಭಾಗವಹಿಸಿದವರು ರಾತ್ರಿ 12:30 ಮುಗೀತು. ಆಗಲೂ ಕೂಡ ಸಂಪರ್ಕಿಸ್ತಕ್ಕಂಥ ನಮ್ಮ ದಿಲ್ಲಿ ವರದಿಗಾರ ಇಲ್ಲಿಂದ ಎಲ್ಲರೂ ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೂ ಅಂತಿಮಗೊಂಡಿಲ್ಲ, ಯಾವುದೂ ಫೈನಾಲಿಟಿ ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಬಂದಿಲ್ಲ. ಆದರೆ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದೆ ಅಂತ ಐ ಆಮ್ ಶ್ಯೂರ್. ನನಗನ್ಸುತ್ತೆ ಒಂದು 7-8 ಸಿಂಗಲ್ ನೇಮ್ಗಳು ಚರ್ಚೆ ನಡೆದಿದೆ. ಬಟ್ ಯಾವುದು ಸಿಂಗಲ್ ನೇಮ್ ಅಂತಕ್ಕಂಥದ್ದು, ಯಾಕಂದರೆ ರಾತ್ರಿ 1-1:30 ಸಭೆ ಮುಗಿದಿರೋದ್ರಿಂದ ಬೆಳಗ್ಗೆ 8 ಗಂಟೆಗೆ ನಾಯಕರು ಕೂಡ 10 ಗಂಟೆ ಇನ್ನೊಂದು ಸಭೆ ಇದೆ. ಸೊ ಇನ್ನಷ್ಟು ಸಂಪರ್ಕ ಸಾಧ್ಯ ಆದ ನಂತರ ಕ್ಲಾರಿಟಿ ಸಿಗಬಹುದು ಅಂತ ಅನಿಸುತ್ತೆ. ಬಟ್ ಒನ್ ಥಿಂಗ್ ಇಸ್ ಶ್ಯೂರ್, ಹೈಕಮಾಂಡ್ ಎಷ್ಟು ಸಾಧ್ಯವೋ ಅಷ್ಟು ಹೊಸ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಈಗ ನೋಡಿ, 10 ಗಂಟೆಗೆ ಮರಳಿ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಕರ್ನಾಟಕದ ನಾಯಕರು, ಕರ್ನಾಟಕದ BJP ಉಸ್ತುವಾರಿ ಏನಿದ್ದಾರೆ ಅಗ್ರವಾಲ್, ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸೇರ್ತಾ ಇದ್ದಾರೆ. ಅಲ್ಲಿ ಪಟ್ಟಿಯನ್ನು ಇನ್ನಷ್ಟು ಕುಗ್ಗಿಸುವ ಪ್ರಯತ್ನ ಮಾಡಲಾಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. 3 ಹೆಸರು ಏನು ಕೊಡಲಾಗಿದೆ ಅದನ್ನು 2ಕ್ಕೆ ತನ್ನಿ, ಯಾವುದು ಅನ್ವಾಂಟೆಡ್ ಇದೆ ಅದನ್ನು ತೆಗೆದು ಹಾಕಿ. ಈ ಕಾರಣದಿಂದಲೇ ಮತ್ತೊಮ್ಮೆ ಕರ್ನಾಟಕದ ಸಭೆ ಇವತ್ತು 10 ಗಂಟೆಗೆ ಸೇರ್ತಾ ಇದೆ. 8 ಅಥವಾ 11 ಕ್ಲಾರಿಟಿ ಇಲ್ಲ. ನಿನ್ನೆದು ಪ್ರೀ CEC ಮೀಟಿಂಗ್, ನಿನ್ನೆದೇ CEC ಮೀಟಿಂಗ್ ಅಂತಕ್ಕಂತ ಹೇಳಿ, ದಟ್ ಈಸ್ ಅ ಪ್ರೀ CEC ಮೀಟಿಂಗ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಸ್ಕ್ರೀನಿಂಗ್ ಕಮಿಟಿ. ಕಾಂಗ್ರೆಸ್ನಲ್ಲಿ ಹೆಂಗೆ ಒಂದು ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ, ಅಮಿತ್ ಶಾ, ನಡ್ಡಾ ಮತ್ತು ಕರ್ನಾಟಕದ ನಾಯಕರು ಕುಳಿತುಕೊಂಡು 3 ಹೆಸರುಗಳನ್ನು ಏನು ಕೋರ್ ಕಮಿಟಿ ಕಳಿಸಲಾಗಿತ್ತು ಅದನ್ನು ಇನ್ನಷ್ಟು ಜರಡಿ ಹಿಡಿದು 2-1 ಇದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನಷ್ಟು ಜರಡಿ ಹಿಡಿಯುವ ಅವಶ್ಯಕತೆ ಇದೆ ಅನ್ನುವ ಕಾರಣಕ್ಕೋಸ್ಕರವೇ ಬೆಳಗ್ಗೆ 10 ಗಂಟೆಗೆ ಸಭೆ ಸೇರಲಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ. ಅಲ್ಲಿ ಅಂದರೆ ಕರ್ನಾಟಕದ ಕೋರ್ ಕಮಿಟಿಯ ಸಭೆಯಲ್ಲಿ ಇನ್ನಷ್ಟು ಜರಡಿ ಹಿಡಿಯುವ ಪ್ರಯತ್ನವನ್ನು ಮಾಡಲಾಗತ್ತೆ ಅಂತಕ್ಕಂಥದ್ದನ್ನು ಮೂಲಗಳು ತಿಳಿಸಿವೆ. ಈಗ ಹಾವೇರಿದು ಬಂತಂತೆ ಡಿಸ್ಕಷನ್. ಈಶ್ವರಪ್ಪನವರ ಪುತ್ರನ ಹೆಸರು ಬಂತು. ಬೊಮ್ಮಾಯಿಯಲ್ಲೇ ಇದ್ದರು. ಬೊಮ್ಮಾಯಿಯವರಿಗೆ ಅಮಿತ್ ಶಾ ಕೇಳಿದ್ರಂತೆ, ಕ್ಯಾ ठहरने का इरादा है? ಬೊಮ್ಮಾಯಿ ಹೇಳಿದ್ರಂತೆ, ಇಲ್ಲ, आप जो निर्णय लेंगे वो करेंगे ಅಂತಕ್ಕಂಥದ್ದನ್ನು. ಹೀಗಾಗಿ ಠೀಕ್ ಹೈ ಹಮ್ ನಿರ್ಣಯ ಲೇಂಗೆ ಅನ್ನೋದನ್ನು ಅಮಿತ್ ಶಾ ಹೇಳಿದ್ರಂತೆ.
ಆದರೆ ಹಾವೇರಿ ಬಗ್ಗೆ ಇವರೇ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಓಕೆ. ಬಟ್ ಜಗದೀಶ್ ಶೆಟ್ಟರನ್ನು ಬೆಳಗಾವಿಗೆ ಕಳಿಸುವುದರ ಬಗ್ಗೆ ಒಂದು ಬಹುತೇಕ ಅಂತಿಮ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಬಟ್ ಇದು ಪ್ರಧಾನಮಂತ್ರಿಗಳ ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಹೋಗುವವರೆಗೆ ಯಾವುದೂ ಸ್ಪಷ್ಟ ಅಂತಕ್ಕಂಥದ್ದು ಇರಲ್ಲ. ಭಗವಂತ್ ಖೂಬಾ ಬಗ್ಗೆ, ನಳಿನ್ ಕುಮಾರ್ ಕಟೀಲು ಬಗ್ಗೆ, ಅನಂತ್ ಕುಮಾರ್ ಹೆಗಡೆಗಿರ್ತಕ್ಕಂಥ ವಿರೋಧದ ಬಗ್ಗೆ, ಶೋಭಾ ಕರಂದ್ಲಾಜೆ ಅದು ಗೋಬ್ಯಾಕ್, ಇವೆಲ್ಲವೂ ಥ್ರೆಡ್ಬೇರ್ ಡಿಸ್ಕಷನ್ ಆಗಿದೆ. ಬಟ್ ಇದೇ ಅಭ್ಯರ್ಥಿ ಫೈನಲ್ ಅಂತಕ್ಕಂಥದ್ದು ಅಂದರೆ ಅನೇಕ ಬಾರಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಏನಾಗುತ್ತೆ, ಎಷ್ಟು ಸಾಧ್ಯವೋ ಅಷ್ಟು ಸಿಂಗಲ್ ನೇಮ್ಗಳಾಗ್ಬಿಡ್ತವೆ. ಸಿಂಗಲ್ ನೇಮ್ಗಳಾದಾಗ ಅವುಗಳನ್ನು ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಪಾಸ್ ಟೆಕ್ ಪಾಸ್ ಈ ರೀತಿ ಹೋಗ್ಬಿಡುತ್ತೆ. ಸೊ ಆ ಸಿಂಗಲ್ ನೇಮ್ಗಳ ಆಗೋದನ್ನು ಕಾಯಬೇಕಾಗತ್ತೆ. ನಿನ್ನೆಯ ಸಭೆಯಲ್ಲಿ ಸಿಂಗಲ್ ನೇಮ್ಗಳ ಬಗ್ಗೆ ಸ್ಪಷ್ಟತೆ ಬಂದಿಲ್ಲ. JDSನ ಎಷ್ಟು ಸೀಟ್ ಬಿಟ್ಕೊಡೋದು ಅನ್ನೋದ್ರ ಬಗ್ಗೆ ಕೂಡ ಈಗ ನೋಡಿ, ಹಾಸನ ಕೋಲಾರ ಇದು ಆಲ್ಮೋಸ್ಟ್ ಫೈನಲ್, ಅದ್ರ ಬಗ್ಗೆ ಏನು ಆಂಬಿಗ್ವಿಟಿ ಇಲ್ಲ. ಮಂಡ್ಯದ ಬಗ್ಗೆ ಆಂಬಿಗ್ವಿಟಿ ಇದೆ, ಆದರೆ JDS ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ನಾವು ಆ ಸೀಟನ್ನು ಬಿಟ್ಕೊಡಲ್ಲ ಅಂತಕ್ಕಂಥದ್ದು. ಹಾಗಿದ್ರೆ ಸುಮಲತಾರನ್ನು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡ್ತಾರ. ಆಮೇಲೆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಏನು ಕ್ಲಾರಿಟಿ, ಚರ್ಚೆ ಎಲ್ಲ ವಿಷಯಗಳ ಬಗ್ಗೆ ನಡೆದಿದೆ. ಆದರೆ ಅಮಿತ್ ಶಾ ಇರಲಿ, JP ನಡ್ಡಾ ಇರಲಿ ಒಂದು ಸ್ಪಷ್ಟ ಕ್ಲಾರಿಟಿಯನ್ನು ನಿನ್ನೆಯ ಸಭೆಯಲ್ಲಿ ಕೊಟ್ಟಂತಿಲ್ಲ. ಪ್ರಾಯಶಃ ಇವತ್ತು ಬೆಳಗ್ಗೆ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ನಡೆಯುವ ಸಭೆಯ ನಂತರ ಮತ್ತೊಂದು ಸುತ್ತು ಅಮಿತ್ ಶಾ ಯಾಕಂದರೆ ಸ್ವಲ್ಪ BJP ಹೈಕಮಾಂಡ್ಗೂ ಕರ್ನಾಟಕದ ಬಗ್ಗೆ ಒಂದು ಸ್ವಲ್ಪ ದ್ವಂದ್ವಗಳಿವೆ. ಯಾಕಂದರೆ ಕಳೆದ ಬಾರಿ BJP ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಂಡು ಉಲ್ಟಾ ಹೊಡೆದಿದೆ. ಸೊ ಈ ಬಾರಿ ಆ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾ, ಆರ್ ಗೋ ವಿತ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಏನು ಹೇಳ್ತಿದ್ದಾರೆ ಅದರ ಜೊತೆಗೆ ಹೋಗ್ಬೇಕಾ, ಕನ್ಫ್ಯೂಷನ್ ಇದೆ ಅಂತ ಅನಿಸುತ್ತೆ. ನನಗನ್ಸುತ್ತೆ ಇವತ್ತಿನ ಸಭೆಯ ನಂತರ ಇವತ್ತು ಸಂಜೆ ಅಥವಾ ನಾಳೆಯ ಹೊತ್ತಿಗೆ ಒಂದು ಚಿತ್ರಣ ದೊರೆಯುವ ಸಾಧ್ಯತೆಗಳು. ಬಟ್ ಫಸ್ಟ್ ಲೀಸ್ಟಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಂತಿಲ್ಲ. 10ರಿಂದ 12 ಹೆಸರುಗಳು ಫಸ್ಟ್ ಲೀಸ್ಟ್ನಲ್ಲಿ ಬರ್ಬೋದು. ನಂತರ ಗ್ರ್ಯಾಜುವಲಿ ಇನ್ಫಾರ್ಮಲ್ ಡಿಸ್ಕಷನ್ನೊಡನೆ ಅಂತಿಮಗೊಳ್ಬೋದು ಅಂತ ಅನ್ಸುತ್ತೆ. ಓಕೆ. ಸೊ ಲೋಕಸಭಾ ಚುನಾವಣೆಯ ಮತ್ತಷ್ಟು ಸುದ್ದಿ ನೀಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.